Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನು ಸ್ವಾಮಿ. ಆತ್ಮೀಯ ಸ್ನೇಹಿತರೆ, ಇವತ್ತು ದೃಶ್ಯದಲ್ಲಿ ತಾವು ಗಮನಿಸ್ಬೋದು, ಭಾಳಷ್ಟು ಇಲ್ಲಿ ಮಹಿಳೆಯರ ಸಂಖ್ಯೆನೇ ಇದೆ. ಭಾಳಷ್ಟು ಉಪಯುಕ್ತವಾದಂಥ ಒಂದು ಕಾರ್ಯಕ್ರಮ. ಬಹುಶಃ ಇವತ್ತು ಸಂಡೂರು ಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳು, ಹಲವಾರು ಸಮಾಜ ಸೇವಕರೊಂದು ಕಾರ್ಯಕ್ರಮ ಮಾಡಿದ್ರೆ, ಇವತ್ತು ಧರ್ಮಸ್ಥಳ ಭಾಳಷ್ಟು ಇವತ್ತು ಧರ್ಮಸ್ಥಳ ಅಂದ ತಕ್ಷಣ ನಮಗೆ ತಟ್ಟನೆ ನೆನಪಾಗ್ತಾ ಇರ್ತಕ್ಕಂಥದ್ದು. ಆ ಸಂಸ್ಥೆ ಮೂಲಕ ಹಲವಾರು ಕಾರ್ಯಕ್ರಮಗಳು ಭಾಳಷ್ಟು ಇವತ್ತು ಜನಮನ್ನಣೆ ಗಳಿಸ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಸ್ಕಂದ ವಲಯದ ಆಶ್ರಯ ಕಾಲೋನಿಯಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ದಂತ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ಮತ್ತು ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ 74 ರೋಗಿಗಳಿಗೆ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಇರ್ಷಾದ್ ಎಂ ಬಾಷಾ, ರೆಡ್ಡಿ ಬಾಬು, ವಲಯ ಮೇಲ್ವಿಚಾರಕರಾದ ಗಿರಿಜಾ, ಒಕ್ಕೂಟದ ಅಧ್ಯಕ್ಷರಾದ ಈರಮ್ಮ, ಲಲಿತಾ, ಜನಜಾಗೃತಿ ವೇದಿಕೆಯ ಸದಸ್ಯರಾದ ಕವಿತಾ, ಸೇವಾ ಪ್ರತಿನಿಧಿ ಲೀಲಾವತಿ, ಪದ್ಮಾ, ಶೋಭಾ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಕವಿತಾ, ಸಂಡೂರು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಶ್ರೀಮತಿ ಕಲಾವತಿ, ಪ್ರೇಮ್ ಕುಮಾರ್ ಹಿರೇಮಠ್, ತೋರಣಗಲ್ಲು ಸಮುದಾಯ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ರು. ಉಚಿತವಾಗಿ ಹಾಗೂ ಸಾರ್ವಜನಿಕರಿಗೆ ಉಚಿತ ತಪಾಸಣೆಯನ್ನು ಕೆಲವೊಂದು ಕಾಯಿಲೆಗಳು ಉದ್ಭವ ಸಡನ್ಲಿ ದೊಡ್ಡ ಮಟ್ಟದ ಬರೋದಕ್ಕಿಂತ ಮೊದಲೇ ಪ್ರಾಥಮಿಕ ಚಿಕಿತ್ಸೆ ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. BP, ಶುಗರು ಈ ಒಂದು ತಪಾಸಣೆ ಇಲ್ಲದೆ ಇದ್ದಕ್ಕಿದ್ದಾಗೆ ದೊಡ್ಡ ಕಾಯಿಲೆ ಬರುವಂಥ ಚಾನ್ಸಸ್ ತುಂಬ ಇದೆ. ಹಾಗಾಗಿ ಗ್ರಾಮೀಣ ಪ್ರದೇಶದ ಒಂದು ಎಲ್ಲಿ ಸಮಸ್ಯೆ ಇದೆ ಆ ಒಂದು ಭಾಗ ಆಯ್ಕೆ ಮಾಡಿಬಿಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆ ಆಗಿರ್ಬೋದು, ಅಲ್ಲಿನ ತಪಾಸಣೆ ಆಗಿರ್ಬೋದು, BP, ಶುಗರ್ ಮತ್ತು ಜನರಲ್ಗೆ ಸಂಬಂಧಪಟ್ಟಂತೆ ಕಾಯಿಲೆಗಳನ್ನು ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಅವರಿಗೆ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಮಾತೃಶ್ರೀ ಹೇಮಾವತಿ ಅಮ್ಮನವರ ಒಂದು ಆಶಯದಲ್ಲಿ ನಾವೊಂದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್. ವರ್ಷದಲ್ಲಿ 2 ಕಾರ್ಯಕ್ರಮ ಈ ರೀತಿ ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಈಗ ಈ ದಿನ ನಾವು ವಿಶೇಷವಾಗಿ ನಮ್ಮ ಪೂಜ್ಯ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ದಿನ ಆಶ್ರಯ ಕಾಲೋನಿಯಲ್ಲಿ ಸಾಕಷ್ಟು ಒಂದು 200-300 ಜನಗಳಿಗೆ ಉಚಿತವಾಗ ಚಿಕಿತ್ಸೆ ಹಾಗೂ ಸೌಲಭ್ಯ ಔಷಧಿ ಸಹ ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಒದಗಿಸಿಕೊಡಲಾಗಿದೆ ಸರ್. ಈಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಭಾಗ ಆರೋಗ್ಯ ಶಿಬಿರ ಇದೆ. ಧರ್ಮಸ್ಥಳ ಅವರು ವೀರೇಂದ್ರ ಹೆಗಡೆ ಅವರ ಹುಟ್ಟುಹಬ್ಬ ಆಚರಣೆಗೆ ಅವ್ರು ಏನು ಹೇಳಿದ್ರು, ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಮಾಡೋದಂತ ನಮಗೆ ಮನವಿ ಮಾಡಿದ್ರು. ನಾವು ಗ್ರಾಮ ಪಂಚಾಯಿತಿ ಎನಿ ಟೈಮ್ ನಿಮಗೆ ಸಹಕಾರ ಇರ್ತೀವಿ. ಕೇವಲ ಆರೋಗ್ಯ ದೃಷ್ಟಿಯಲ್ಲ, ಎಲ್ಲದರಲ್ಲಿ ನಾವು ಭಾಗವಹಿಸಿ ಗ್ರಾಮ ಪಂಚಾಯಿತಿ ಸದಾ ನಿಮ್ಮೊಂದಿಗೆ ಇರ್ತೀವಿ ಅಂತ ಹೇಳಿದ್ವಿ. ಇವತ್ತು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ
ಇವತ್ತು ಅನೇಕ ಕಾರ್ಯಕ್ರಮ ಗ್ರಾಮ ಪಂಚಾಯತಿಯಲ್ಲಿದ್ದ ಮಾಡಿದರೂ ಕೂಡ ಇವತ್ತು ಗ್ರಾಮೀಣ ಭಾಗದಲ್ಲಿ ತಮಗೆ ಗೊತ್ತು ಹಾಸ್ಪಿಟ್ಲ್ಗಳಿಲ್ಲ. ಇಲ್ಲಿದ್ದ ಸಂಡೂರಿಗೆ ಹೋಗಿ BP ಶುಗರ್ ಚೆಕ್ ಮಾಡ್ಬೇಕಂದ್ರೆ ಒಂದು 350-400 ರೂಪಾಯಿ ಆಗುತ್ತೆ. ಆಮೇಲೆ ಅಲ್ಲಿಂದ ದಂತಾಗಲಿ 5-6 ಸಾವಿರ ಆಗ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ದಿನಗೂಲಿ ಮಾಡಿ ಬದುಕಲಿದ್ದ ತೋರಿಸೋದು ಆಗಲ್ಲ ಅಂತೇಳಿ ಅವರು ನಮಗೆ ಸಹಾಯೋದ್ಯ ಕೇಳಿದರು. ನಾವು ಅದಕ್ಕಾಗಿ ಗ್ರಾಮೀಣ ಭಾಗದಲ್ಲಿ ಮಾಡಿದರೆ ಎಲ್ಲ ಜನಗಳಿಗೆ ಮಾಹಿತಿ ತಿಳಿಸಿ ಇವತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡೋದ್ರಿಂದ ಗ್ರಾಮದಲ್ಲಿ ಮಾದರಿ ಆರೋಗ್ಯ ಗ್ರಾಮ ಮಾಡ್ಬೋದು ಅಂತೇಳಿ ನಾವು ಕೂಡ ಸಹಕಾರ ನೀಡಿದ್ದೀವಿ. ಈ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರದೇಶದವರಿಗೆ ಏನು MMU ಸೌಲಭ್ಯ ಇದೆ, ಈ ಭಾಗದಲ್ಲಿ ಇಲ್ಲ. ಆದ ಕಾರಣ ನಾವು ಇಲ್ಲಿ ಆಯೋಜನೆ ಮಾಡಿಕೊಂಡಿದ್ದೀವಿ. ಇದಕ್ಕೂ ಮುಂಚೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಜನ್ಮದಿನದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ ಹಿರಿಯ ವಕೀಲರಾದ ನಾಗರಾಜ್ ಗುಡಕೋಟೆ ಮಾತನಾಡಿ, ಪೂಜ್ಯರು ನಡೆಸುವ ಧಾರ್ಮಿಕ ಸಾಮಾಜಿಕ ಸೇವೆಗಾಗಿ ಇನ್ನಷ್ಟು ಶಕ್ತಿಯನ್ನು ದೇವರು ಕರುಣಿಸಲಿ ಹಾಗೂ ದೀರ್ಘಾಯುಷ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಅಬ್ದುಲ್ ಮುನಫ್, ಜನಜಾಗೃತಿ ವೇದಿಕೆ ಸದಸ್ಯರಾದ ರವಿಕುಮಾರ್, ಶಿವನಗೌಡ ಚೋರ್ನೂರು, ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಪವನ್ ಕುಮಾರ್, ಶಿಕ್ಷಕರಾದ ಕಿನ್ನೂರೇಶ್ವರ, ಯರಿಸ್ವಾಮಿ ಕರಡಿ, ತಾಲೂಕಿನ ಯೋಜನಾಧಿಕಾರಿ ಸೂರ್ಯನಾರಾಯಣ ಮುಂತಾದವರು ಭಾಗಿಯಾಗಿದ್ದರು. If dog bites a man, it will not be a news. If man bites the dog, it will be a news ಅಂತ. ಭಾಳ ಜನ ಹುಟ್ಟಹಬ್ಬ ಮಾಡ್ಕೊಳ್ತಾರೆ, ಅದು ನ್ಯೂಸ್ ಆಗೋದಿಲ್ಲ. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಹುಟ್ಟಹಬ್ಬವನ್ನು ನಮ್ಮಂತಹ ಧರ್ಮಬೀರುಗಳು ಆಗ್ಬೋದು, ಸಾಮಾಜಿಕ ಕಳಕಳಿ ಇರ್ತಕ್ಕಂಥವ್ರು ಆಗಿರ್ಬೋದು, ಪ್ರಜ್ಞಾವಂತರಾಗಿರ್ಬೋದು, ಅಥವಾ ನಮ್ಮ ಎಲ್ಲ ಜನತೆ ಇವತ್ತು ಅವರು ಹುಟ್ಟಹಬ್ಬ ಆಚರಿಸಬೇಕಾಗಿರೋದು ಅವಶ್ಯಕತೆ ಅವ್ರಿಗೆ ಇರಲಿಕ್ಕಿಲ್ಲ. ಆದರೆ ಅಂತಹ ವ್ಯಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಈ ಕರುನಾಡೇನಿದೆ, ಕನ್ನಡ ನಾಡೇನಿದೆ, ಈ ಕನ್ನಡ ನಾಡು ನಿಜಕ್ಕೂ ಅಂತಹ ಒಂದು ವ್ಯಕ್ತಿಗಳಿಗೆ ಜನ್ಮ ಕೊಡಬೇಕು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಆ ಕಾರಣಕ್ಕೋಸ್ಕರ ಸುಮಾರು 77ನೇ ಒಂದು ಜನ್ಮೋತ್ಸವವನ್ನು ಮುಗಿಸ್ಕೊಂಡು 78ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಾವುಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಇರತಕ್ಕಂಥ ಗೌರವದ ಮೇಲೆಗೆ ಮತ್ತು ನಮ್ಮ ಕಾವಂದರರು ಶ್ರೀ ಕ್ಷೇತ್ರವನ್ನು ಜಾಗೃತಿಯಿಂದ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಮತ್ತು ಎಲ್ಲ ಸಮಾಜದ ವರ್ಗದವರಿಗೆ, ಅದು ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಆರ್ಥಿಕವಾಗಿ ಮಹಿಳೆಯರಾಗಿರ್ಬೋದು, ಇವೆಲ್ಲ ಒಂದು ಜನರಿಗೆ ಗಮನವನ್ನಿಟ್ಟುಕೊಂಡು ಅವರು ಇಲ್ಲಿಯವರೆಗೆ ಮಾಡಿಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಇವತ್ತೇನಾದರೂ ನಿಮ್ಮದು GDP, ನಿಮ್ಮದು ಪರ್ ಕ್ಯಾಪಿಟ ಇನ್ಕಮ್ ನಿಮಗೆ ಜಾಸ್ತಿ ಆಗಿದೆ ಅಂತಂದರೆ ಇವತ್ತು ಸಂಘ ಸಂಸ್ಥೆಗಳನ್ನೇನು ಅವರು ಬೆಳೆಸಿದಾರಲ್ಲ, ಆ ಒಂದು ಸಂಘ ಸಂಸ್ಥೆಗಳಲ್ಲಿ ನಮ್ಮ ಮನೆಯ ಹೆಣ್ಣುಮಕ್ಕಳು, ನಮ್ಮ ಸಮಾಜದ ಹೆಣ್ಣುಮಕ್ಕಳು, ನೀವು ಇನ್ನೊಂದು ಹೇಳ್ಬೋದು, ಮೇಜರ್ ಮೈನಾರಿಟಿ ಕಮ್ಯುನಿಟಿ ಅಂದರೆ ಮಹಿಳೆಯರು, ಅವರನ್ನು ಪ್ರಜ್ಞಾವಂತರಾಗಿ ಬರೀ ಓಟುಗಳನ್ನು ಪಡ್ಕೊಳ್ತಕ್ಕಂಥ ಒಂದು ನೋಡ್ತೀವಿ ನಾವು. ಆದರೆ ಅವರನ್ನು ನಿಜವಾಗ್ಲೂ ನಿಜಾರ್ಥದಲ್ಲಿ ಅವರ ಪ್ರಜ್ಞಾವಂತರಾಗಿ ಮಾಡಿ ಅವರನ್ನು ಆರ್ಥಿಕವಾಗಿ ಸಬಲರನ್ನು ಮಾಡಿ ವ್ಯವಹಾರವನ್ನು ಬೆಳೆಸಿರ್ತಕ್ಕಂಥ ಒಂದು ಶ್ರೇಷ್ಠತೆ ಈ ಸಂಸ್ಥೆಗೆ ಸೇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಅಂತಹ ವ್ಯಕ್ತಿಗಳ ಹುಟ್ಟಹಬ್ಬವನ್ನು ನಾವು ಯಾವ ರೀತಿಯಾಗಿ ಮಾಡ್ಬೋದು, ಅವರ ಒಂದು ಅಭಿಮಾನ ಸಾಕಷ್ಟಿದೆ. ಇದು ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಲ್ಲಿಂದ ನಾವು ಮಾತಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಸ್ನೇಹಿತರು ಮತ್ತು ಇಲ್ಲಿ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ಸಮಾನ ಮನಸ್ಕರು ನಾವೆಲ್ಲರೂ ಸೇರಿಬಿಟ್ಟು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಒಂದು ಹಣ್ಣು ಹಂಪಲವನ್ನು ಈ ಆಸ್ಪತ್ರೆಯಲ್ಲಿರ್ತಕ್ಕಂಥ ಚಿಕಿತ್ಸೆಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತಾಡಿಸಿ ಅವರಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥ ಕಾರ್ಯಕ್ರಮ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ನಮ್ಮ ಕಾವಂದರರ ಹುಟ್ಟಹಬ್ಬದ ಬಗ್ಗೆ ತಿಳಿಸಿ ನಾವು ಅವ್ರಿಗೆ ಹೇಳಿದ್ವಿ. ಅದರಲ್ಲಿ ಒಬ್ಬ ಚಿಕಿತ್ಸೆ ಪಡ್ಕೊಂಡಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ, ಸರ್ ನನ್ನ ಬರ್ತ್ಡೇ ವಿಶಸ್ ಕನ್ವೆ ಮಾಡಿ ಅಂತ. ನೋಡಿ, ಬರ್ತ್ಡೇ ವಿಶಸ್ ಕನ್ವೆ ಮಾಡಿ ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಒಬ್ಬ ಮುಗ್ಧ ಹೆಣ್ಣುಮಗಳು ಇವತ್ತು ನಾವು ಏನೋ ಒಂದು ಬ್ರೆಡ್ಡು ಹಣ್ಣು ಕೊಡ್ತೀವಿ ಅಂತೇಳಿ ಹೇಳೋದಿಲ್ಲ, ಆ ಒಂದು ಕ್ಷೇತ್ರವನ್ನು ಜಾಗೃತಿಯಿಂದ ಬೆಳೆಸಿರ್ತಕ್ಕಂಥದ್ದು. ಇವತ್ತು
ನಾವು ನೋಡ್ತೇವೆ ಎಷ್ಟು. ನಾನು ಬಹುಶಃ ನನಗೀಗ 60 ವರ್ಷ ದಾಟಿದೆ. ನಾನು ತಿಳುವಳಿಕೆ ಬಂದಾಗಲಿಂದ ನೋಡ್ತಾ ಇದ್ದೇನೆ, ಒಂದು ದಿನವೂ ನಿಲ್ಲಾರ್ದಲೇ ಅನ್ನಪೂರ್ಣ ಚಿತ್ರ ನಡೀತಾ ಇದೆ. ಕೋಟಿ ಕೋಟಿ ಜನ ಇವತ್ತು ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಹಲವಾರು ಸರ್ಕಾರಗಳು ಒಂದು ತಿಂಗಳು ಕೆಲವೊಂದು ಛತ್ರಗಳನ್ನು ನಡೆಸೋಕ್ಕಾಗದೇ ಇರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಯಾಕಂತ ಹೇಳಿದ್ರೆ ಒಂದು ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ಒಂದು ಶ್ರೀಕ್ಷೇತ್ರ ಮಾಡ್ಕೊಂಡು ಹೋಗ್ತಾ ಇದೆ. ಆ ದಿಸೆಯಲ್ಲಿ ಇವತ್ತು ರೈತರ ಬಗ್ಗೆ ಕಳಕಳಿಯಾಗಿರಲಿ. ಈಗ ನೋಡ್ರಿ, ನಮ್ಮಲ್ಲಿ ನಾವು ಹಿಂದೂ ರಾಷ್ಟ್ರ, ಅದನ್ನು ಯಾರೂ ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಯಾವುದೇ ಬೇರೆಯವರ ಬಗ್ಗೆ ನಮಗೆ ವಿರೋಧವೂ ಇಲ್ಲ, ಅಥವಾ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ. ಇದು ಹಿಂದೂ ರಾಷ್ಟ್ರ. ಈ ಹಿಂದೂ ರಾಷ್ಟ್ರದಲ್ಲಿರ್ತಕ್ಕಂಥ ನಮ್ಮ ಹಿರಿಯರು ಹಾಕ್ಕೊಟ್ಟಿರ್ತಕ್ಕಂಥ ಸನಾತನ ಒಂದು ಸಂಸ್ಕೃತಿ ಏನಿದೆ, ಹಲವಾರು ದೇವಸ್ಥಾನಗಳು ಜೀರ್ಣೋದ್ಧಾರ ಪಡ್ಕೋಬೇಕಾಗಿತ್ತು. ಆ ದಿಸೆಯಲ್ಲಿ ಕೆಲವೊಂದು ಸರ್ಕಾರಗಳು ಸಹಕಾರ ಕೊಟ್ಟು, ಕೆಲವು ಕೊಡಲೇ ಇಲ್ಲ. ಹೀಗಾಗಿ ನಮ್ಮ 12, 13, 14, 15ನೇ ಶತಮಾನಗಳಲ್ಲಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಶಿಲ್ಪಕಲೆಗಳನ್ನು ಹೊಂದಿರತಕ್ಕಂಥ ಕೆಲವೊಂದು ಜೀರ್ಣೋದ್ಧಾರಗಳನ್ನು ಅವರು ಮಾಡಿ ಸುಮಾರು 40 ಲಕ್ಷ ರೂಪಾಯಿಗಳನ್ನು ಇಲ್ಲಿವರೆಗೆ ನಾವು ನಮ್ಮ ಸಂಡೂರಿನ ತಾಲೂಕಿನ ವತಿಯಿಂದ ಖರ್ಚು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರತಿ ತಿಂಗಳು ಫಲಾನುಭವಿಗಳಿಗೆ ತಿಂಗಳಿಗೆ 1,000 ರೂಪಾಯಿದವರೆಗೆ ಮಾಶಾಸನ ಅಂತ ನೀಡತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ನಮಗೆ ಗೊತ್ತಾಗಿದೆ. ಅಷ್ಟೇ ಅಲ್ಲ, ತಾಲೂಕಿನಲ್ಲಿ ಸುಮಾರು 156 ವಿದ್ಯಾರ್ಥಿಗಳು ನೋಡಿ, ಇವತ್ತು ಪೋಷಕರು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಅವರಿಗೆ ಸರಿಯಾದ ನೌಕರಿ ಸಿಕ್ಕೋದಿಲ್ಲ, ಅವರಿಗೆ ಸರಿಯಾದಂಥ ದುಡಿಮೆ ಸಿಕ್ಕೋದಿಲ್ಲ. ಅಂಥ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಂತಹ ವಿದ್ಯಾರ್ಥಿಗಳಿಗೆ ಸುಮಾರು 1,000 ರೂಪಾಯಿದವರೆಗೆ ಸುಜ್ಞಾನ ನಿಧಿ ಅಂತಕ್ಕಂಥ ಯೋಜನೆಯ ಅಡಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ತಾಲೂಕಿನ ವ್ಯಾಪ್ತಿಯಲ್ಲಿ ಈವರೆಗೆ 4 ಕೆರೆಗಳನ್ನು ನೋಡಿ, ನಾವು ಇಂತಹ ವ್ಯಕ್ತಿ ನಮಗೆ ದೊರಕಿರುವುದು ಈ ಕನ್ನಡ ನಾಡಿನ ಪುಣ್ಯಭಾಗ್ಯ. ಧರ್ಮಸ್ಥಳ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆ ಅವರ ಒಂದು ಸಾಧನೆ ಇಡೀ ಜಗತ್ತಿಗೆ ಅವರು ಏನಂತ ತೋರಿಸಿಕೊಟ್ರು. ಏಕೆಂದರೆ ಇಲ್ಲಿ ಒಂದು ಗುಡಕೋಟೆ ನಗರ ಜನರು ಹೇಳಿದಂಗೆ ಒಂದು ಸರ್ಕಾರ ಮಾಡದೇ ಇರತಕ್ಕಂಥ ಒಂದು ಹಲವಾರು ಯೋಜನೆಗಳನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಅತಿ ಬಡವರಿಗಾಗಲಿ, ರೈತರಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ, ಇನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಸಹ ಅವರ ಒಂದು ಸೌಲಭ್ಯ ಸಿಗುವಂಥ ಒಂದು ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ಬಂದು ಬಡವರ ಒಂದು ಕಣ್ಮಣಿಯಾಗಿ ಅವರು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಖ್ಯಾತಿಯನ್ನು ಪಡೆದು ಅಂಥ ಮಾನ್ಯ ವ್ಯಕ್ತಿಗೆ ಇವತ್ತು ಸರಳವಾಗಿ ನಾವು ಆಸ್ಪತ್ರೆಗಳ ರೋಗಿಗಳಿಗೆ ಹಾಲು, ಬ್ರೆಡ್ಡು ಮತ್ತು ಹಣ್ಣು ಕೊಡುವಂಥ ಒಂದು ಯೋಜನೆ ಇಟ್ಕೊಂಡು ನಾವು ಸ್ವಇಚ್ಛೆಯಿಂದ, ಯಾಕಂದರೆ ಅವರ ಒಂದು ಹುಟ್ಟಪ್ಪ ಅಂದರೆ ಇವತ್ತು ನಿಮಗೆಲ್ಲ ಗೊತ್ತು, ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಸಾಮಾಜಿಕ ಗಣ್ಯರು ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಹುಟ್ಟಹಬ್ಬ ಆಚರಿಸ್ಕೊಳ್ತಿದ್ದಾರೆ. ಆದರೆ ಅದನ್ನು ಯಾವುದೂ ಬಯಸದೇ ಇರತಕ್ಕಂಥ ಒಬ್ಬ ಸರಳ ವ್ಯಕ್ತಿ ವೀರೇಂದ್ರ ಹೆಗಡೆ ಅವರು. ಅದಕ್ಕೋಸ್ಕರ ಅವರ ಒಂದು ನೆನಪಿಗೋಸ್ಕರ ಇಂದು ನಾವು ಸ್ವಇಚ್ಛೆಯಿಂದ ಎಲ್ಲರೂ ಆಸಕ್ತಿಯಿಂದ ಬಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ಕೊಡುವಂಥ ಒಂದು ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ಸರ್. ಈ ದಿನ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರ 78ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ದಿನ ಸರ್ಕಾರಿ ಸಂಡೂರು ಆಸ್ಪತ್ರೆಯಲ್ಲಿ ಸುಮಾರು 70 ಜನ ಏನು ಚಿಕಿತ್ಸೆಗೆ ಒಳಪಟ್ಟಂಥ ವ್ಯಕ್ತಿಗಳಿಗೆ ನಮ್ಮ ಸಂಸ್ಥೆ ವತಿಯಿಂದ, ಅಂದರೆ ಧರ್ಮಸ್ಥಳ ಯೋಜನಾ ಅಭಿವೃದ್ಧಿ ಸಂಸ್ಥೆಯ ವತಿಯಲ್ಲಿ ಅವರಿಗೆಲ್ಲ ಹಣ್ಣು ಹಂಪಲ ಕೊಟ್ಟು ಅವನ್ನು ಸಾಂತ್ವನಗೊಳಿಸಿ ಆ ವೀರೇಂದ್ರ ಹೆಗಡೆ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಬೇಕು ನಮ್ಮ ಮೊದಲನೇದಾಗಿ ಪ್ರಾರ್ಥನೆ ಕೊಡ್ತೀವಿ. ಯಾಕಂದರೆ ಇವತ್ತಂಥ ವ್ಯಕ್ತಿಗಳು ಸಮಾಜದಲ್ಲಿ ಇರೋದರಿಂದ ನೊಂದು ಬೆಂದಂಥ ಹಲವಾರು ಕುಟುಂಬಗಳಿಗೆ ದಾರಿದೀಪ ಆಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ವೀರೇಂದ್ರ ಹೆಗಡೆ ಅವರು. ಈ ಸರ್ಕಾರಿ ಮನಗೊಂಡು ಅವರ ಸೇವೆಯನ್ನು ಮನಗೊಂಡು ಯಾವುದೇ ಪ್ರತಿಫಲ ಅಪೇಕ್ಷೆಗಳಿಲ್ಲದೆ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರತಕ್ಕಂಥ ಒಬ್ಬ ಸಂಸ್ಥೆಯ ಏಕೈಕ ವ್ಯಕ್ತಿ ಅಂದರೆ ವೀರೇಂದ್ರ ಹೆಗಡೆ ಅವರು. ಸರ್ಕಾರ ಈ ವಿಷಯವನ್ನು ಮನಗೊಂಡು ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಯಾಕಂದರೆ ಸರ್ಕಾರ ಮಾಡದೇ ಇರತಕ್ಕಂಥ ಸಾಧನೆಗಳನ್ನು ಗುರುತಿಸಿ ಆ ಸೇವೆಯಲ್ಲಿ ಭಾಗವಹಿಸಿ ಅವರಿಗೆ ಆರ್ಥಿಕವಾಗಿ ಬಲ ತುಂಬಿದಂಥ ಒಂದು ನಮ್ಮ ಧರ್ಮಾಧಿಕಾರಿಗಳಾಗಿರ್ತಾರೆ ವೀರೇಂದ್ರ ಹೆಗಡೆ ಅವರು ಗುರುತಿಸಿ ಅವ್ರನ್ನೆಲ್ಲರನ್ನೂ ಮುಖ್ಯವಾಹಿನಿಗೆ ತಂದು ಆರ್ಥಿಕವಾಗಿ ಶಕ್ತಿ ಅಭಿವೃದ್ಧಿಗೊಳಿಸಲಿಕ್ಕೆ ಅವರೆಲ್ಲರೂ ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಯಾಕಂದರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂದರೆ ಒಂದು ಯೋಜನೆಗೆ ಸೀಮಿತ ಆಗಿಲ್ಲ, ಸುಮಾರು 100 ಯೋಜನೆಗಳಲ್ಲಿ ಇದ್ದೇವೆ. ಸರ್ಕಾರದ ಒಂದು ಪ್ರತಿರೂಪನೇ ಅದು. ಸರ್ಕಾರ ಗುರುತಿಸಲಾರದಂಥ ವ್ಯಕ್ತಿಗಳನ್ನು, ಗುರುತಿಸಲಾರದಂಥ ಯೋಜನೆಗಳನ್ನು ಅದನ್ನು ಮನಗೊಂಡು ಅದನ್ನು ಕಾರ್ಯರೂಪಕ್ಕೆ ತಂದು ಪ್ರಚಲಿತ ವಿದ್ಯಮಾನದಲ್ಲಿ ಯಾವುದೇ ಪ್ರಚಾರಕ್ಕೆ ಒಳಗಾಗದೆ ಸರಳ ಸಜ್ಜನಿಕೆಯಿಂದ ನಡೀತಕ್ಕಂಥ ಒಬ್ಬ ಧರ್ಮಾಧಿಕಾರಿಗಳಂದರೆ ಅದು ವೀರೇಂದ್ರ ಹೆಗಡೆ. ಇಂಥ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರ ಹುಟ್ಟಿದಂಥ ಸಂದರ್ಭದಲ್ಲಿ ನಾವೆಲ್ಲರ
ಅವರ ಸವಿನೆನಪಿಗೋಸ್ಕರ ನಾವು ಈ ಆಸ್ಪತ್ರೆಯಲ್ಲಿ ಬಂದು ಚಿಕಿತ್ಸೆ ಒಳಪಟ್ಟಂಥ ರೋಗಿಗಳಿಗೆ ನಾವೆಲ್ಲರೂ ಅವರಿಗೆ ನಮ್ಮ ಕೈಲಾದಷ್ಟು ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಯೋಜನಾಧಿಕಾರಿಗಳು, ತಾಲೂಕು ವೈದ್ಯಾಧಿಕಾರಿಗಳು, ನಮ್ಮ ಇಡೀ ಎಲ್ಲ ಜನಜಾಗೃತಿ ವೇದಿಕೆ ವತಿಯಿಂದ ಅವರಿಗೆ ಒಂದು ಸೇವೆ ಅಲ್ಪ ಕಾಣಿಕೆಯನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಈ ಭಗವಂತ ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಅವಕಾಶ ಕೊಡಲಿ. ಆಯುಷ್ಯ ಆರೋಗ್ಯ ಎಂದು ಕೊಟ್ಟರೆ ಅವರಿಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಅವ್ರ ಬಗ್ಗೆ ದುರುಪಯೋಗ ಪಡಿಸ್ಕೊಂಡ್ರು, ಆ ಸಂಸ್ಥೆಯನ್ನು ಹೆಸರು ಕೆಡಿಸ್ಬೇಕಂತ ಹೊಂಟರು. ಭಗವಂತ ಯಾವುದು ಕೇಳಲಿಲ್ಲ, ಅವ್ರು ಯಾವುದು ಮನ ನೋಡಲಿಲ್ಲ. ಭಗವಂತನ ಮೇಲೆ ನಂಬಿಕೆ ಇಟ್ಟಿದ್ರೆ, ಧರ್ಮ ಕಾಪಾಡಿದರೆ ನಮ್ಮ ಧರ್ಮನ ಕಾಪಾಡ್ತದೆ. ಅದೇ ಆ ಧರ್ಮವನ್ನು ಅವ್ರು ಕಾಪಾಡ್ಕೊಂತ ಹೊಂಟಿದ್ರೆ ಆ ಧರ್ಮ ಅವ್ರನ್ನ ಕಾಪಾಡ್ತದೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ವೀರೇಂದ್ರ ಹೆಗಡೆಯವರ 77ನೇ ಜನ್ಮದಿನೋತ್ಸವ, ಅಂದರೆ 77 ವರ್ಷಗಳನ್ನು ಪೂರೈಸಿ 78ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅವರಿಗೆ ಶ್ರೀ ಕ್ಷೇತ್ರದ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಯು ಅವರಿಗೆ ಆಯುರಾರೋಗ್ಯವನ್ನು ದೀರ್ಘಕಾಲ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಅವರಲ್ಲಿ ಬೇಡಿಕೊಳ್ಳುತ್ತಾ ಅವರಿಗೆ ಹೆಚ್ಚಿನ ಶ್ರೇಯಸ್ಸು ದೊರೆಯಲಿ ಅಂತ ಆಶಿಸ್ತೇನೆ. ಹಾಗೆ ಇವತ್ತು ಅವರ ಒಂದು ಜನ್ಮದಿನದ ಅಂಗವಾಗಿ ನಾವು ಸೊಂಡೂರಿನ ಅವರ ಒಂದು ಧರ್ಮಸ್ಥಳ ಕ್ಷೇತ್ರದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ನಾವೆಲ್ಲ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರುವಂಥ ಒಳರೋಗಿಗಳಿಗೆ, ಚಿಕಿತ್ಸೆಗೆ ಒಳಪಟ್ಟಿರ್ತಕ್ಕಂಥ ಒಳರೋಗಿಗಳಿಗೆ ಆರೋಗ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ಬೇಡುತ್ತಾ ಅವರ ಒಂದು ಸವಿನೆನಪಿಗಾಗಿ ಅವರಿಗೆಲ್ಲ ಹಾಲು ಹಣ್ಣುಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಧರ್ಮಾಧಿಕಾರಿಗಳಿಗೆ ವೀರೇಂದ್ರ ಹೆಗಡೆಯವರ 78ನೇ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಸಂಡೂರಿನ ಒಳರೋಗಿಗಳಿಗೆ ಹಾಲು ಬ್ರೆಡ್ ವಿತರಣೆ ಮಾಡಿ ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಅವರಿಗೆ ಸಾಕಷ್ಟು ಐಶ್ವರ್ಯ, ಇಡೀ ನಮ್ಮ ದೇಶ ಯಾವ್ದ್ರ ಹುಟ್ಟಿಗೆ ಸವಾಲು ಅಷ್ಟು ಕೊಟ್ಟಿದ್ದಾರೆ. ಅವರಿಗೆ ಆಯುಷ್ 100-110 ವರ್ಷ ಆಯುಷ್ ಕೊಡ್ಬೇಕಂತ ಅವರು ಮುಂದೆ ಅಭಿವೃದ್ಧಿಗೆ ನಾವು ಅವರಿಗೆ ಬೇಡಿಕೊಳ್ತೇವೆ. ಜೈ ಹಿಂದ್, ಜೈ